ವೆಲ್ಕಮ್ ಬ್ಯಾಕ್ ಟು ಸುಧಾ ಆನಂದ್ ಕುಕಿಂಗ್ ಚಾನಲ್. ನಾನು ಇವತ್ತು ಬೂತ್ ಕುಂಬಳಕಾಯಿದು ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು 3/4 ಕಪ್ಪಷ್ಟು ಮೊಸರು ತಗೊಂಡಿದ್ದೀನಿ. ಕಡಲೆಬೇಳೆ ಮತ್ತು ಸಾಂಬಾರು ಬೇಳೆನ ಒಂದೊಂದು ಸ್ಪೂನು ನೆನೆಸಿಟ್ಕೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. 1 ಕಪ್ಪಷ್ಟು ಬೂತ್ ಕುಂಬಳ ತಗೊಂಡಿದ್ದೀನಿ. 1/4 ಚಮಚ ಮೆಂತ್ಯ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು ಪೀಸಷ್ಟು 4-5 ಪೀಸಷ್ಟು ಶುಂಠಿ, 1 ಸ್ಪೂನಷ್ಟು ಮೆಣಸು, 4 ಹಸಿಮೆಣಸಿನ್ಕಾಯಿ, 1 ಸ್ಪೂನ್ ಧನಿಯಾ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ. ನೋಡಿ, ಈಗ ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಕಾದ ನಂತರದಲ್ಲಿ ನಾನು ಎಣ್ಣೆ ಹಾಕೋತೀನಿ. ಇವಾಗ ಬಾಣಲಿ ಕಾದಿದೆ, 1-2 ಸ್ಪೂನಷ್ಟು ಎಣ್ಣೆ ಹಾಕೋತೀನಿ. ಇವಾಗ ನೋಡಿ, ನಾನು ಏನೇನು ತಗೊಂಡಿದ್ದೆ: ಧನಿಯಾ, ಮೆಂತ್ಯ, ಕರ್ಬೇವಿನ ಸೊಪ್ಪು, ಶುಂಠಿ, ಮೆಣಸು ಮತ್ತು ಜೀರಿಗೆ, ಹಸಿಮೆಣಸಿನ್ಕಾಯಿ ಎಲ್ಲನೂ ನಾನು ಒಟ್ಟಿಗೆ ಹಿಂಗೆ ಹಾಕೋತೀನಿ. ಒಟ್ಟಿಗೆ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತೀನಿ. ನೋಡಿ, ಇವಾಗ ನಾನು ಕಡಲೆಬೇಳೆ ಮತ್ತು ಸಾಂಬಾರು ಬೇಳೆನ ಒಂದೊಂದು ಸ್ಪೂನು ನೆನೆಸಿಟ್ಕೊಂಡಿದ್ದೆ, ಅದನ್ನ ಹಾಕೋತೀನಿ. ಇವಾಗ ನಾನು ಕಡಲೆಬೇಳೆ ಮತ್ತು ಬೇಳೆ ಹಾಕಾಯ್ತು. ಇವಾಗ ಕಾಯಿ ತುರಿ ತಗೊಂಡು ಅದು ಹಾಕೋತಾ ಇದ್ದೀನಿ. ಇವೆಲ್ಲ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೋತೀನಿ. ಇದೆಲ್ಲ ತಣ್ಣಗಾದ ನೋಡಿ, ಇದು ಬೆಚ್ಚಗಾಗಿದೆ. ಈ ಟೈಮಲ್ಲಿ ನಾನು ಮೊಸರು ಹಾಕೋತೀನಿ. 3/4 ಕಪ್ಪಷ್ಟು ಮೊಸರು ಹಾಕೋತೀನಿ. ಮೊಸರು ಹುಳಿ ಇರಬಾರ್ದು ಆದಷ್ಟು. ಇವಾಗ ಇದನ್ನ ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ, ಇದೆಲ್ಲ ಮಿಕ್ಸ್ ಮಾಡ್ಕೊಂಡಲ್ಲ, ನಾನು ಈಗ ನುಣ್ಣಗೆ ರುಬ್ಕೊಬರ್ತೀನಿ. ನೋಡಿ, ನಾನು ಏನೇನು ಮಸಾಲೆ ಎಲ್ಲ ಹುರ್ಕೊಂಡು ಮೊಸರು ಹಾಕ್ಕೊಂಡು ಅದೆಲ್ಲ ತಣ್ಣಗಾದ ನಂತರದಲ್ಲಿ ನಾನು ಇದನ್ನು ನೈಸಾಗಿ ರುಬ್ಕೊಂಡಿದ್ದೀನಿ. ಈಗ ಬನ್ನಿ, ನೆಕ್ಸ್ಟು ಒಗ್ಗರಣೆ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈಗ ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ. ಪಾತ್ರೆಗೆ ನಾನು 2 ಸ್ಪೂನಷ್ಟು ಎಣ್ಣೆ ಹಾಕೋತೀನಿ. ಇವಾಗ ಎಣ್ಣೆ ಕಾದಿದೆ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕೋತೀನಿ. ಇವಾಗ ನಾನು 2 ಒಣಮೆಣಸಿನ್ಕಾಯಿನ ಅರ್ಧ ಭಾಗ ಮಾಡಿ ಹಾಕ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಳ್ಳಿ. ನಾನು ಈಗ ಏನು ಬೂತ್ ಕುಂಬಳಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕೋತಾ ಇದ್ದೀನಿ. ಇದನ್ನ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನ ಈ ಥರ ಫ್ರೈ ಮಾಡ್ಕೊತಾ ಇರಬೇಕು ಎಣ್ಣೆಲಿ. ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ ಎಷ್ಟು ಬೇಕು ಅಷ್ಟೇ ನೀರು ಹಾಕೋತೀನಿ. ಒಂದು ಸ್ವಲ್ಪ ಕಾಫಿ ಕುಡಿಯೋ ಗ್ಲಾಸಲ್ಲಿ 1 ಲೋಟದಷ್ಟು ಹಾಕ್ಕೊಂಡಿದ್ದೀನಿ ನೀರನ್ನ. ನೋಡಿ, ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದು 75% ಬೆಂದರೆ ಸಾಕು, ಪೂರ್ತಿ ಬೇಯೋದು ಬೇಡ.
ಈಗ ನಾನು ಇದಕ್ಕೇನೆ ಒಂದು ಸ್ವಲ್ಪ ಅರಿಶಿನ ಹಾಕೋತೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಬೇಕಾದರೆ ನೋಡಿ ಹಾಕೋಬೋದು. ಇದು ಬೇಯಲಿ ಈಗ. ನೋಡಿ ಇದು ಆಲ್ರೆಡಿ 50% ಬೆಂದಿದೆ, ಇನ್ನೊಂದು 15% ಬೆಂದರೆ ಸಾಕು. ನೋಡಿ ಹಿಂಗಂದ್ರೆ ಇದು ಓಪನ್ ಆಗ್ತಾ ಇದೆ. ಒಂದು 5 ನಿಮಿಷ ಬೇಯಿಸ್ಕೊತೀನಿ. ನೋಡಿ ನಾನು ಬೇಯಿಸ್ಕೊಂಡಿದ್ದೀನಿ. ಇಷ್ಟು ಬೆಂದರೆ ಸಾಕು. 1 ನಿಮಿಷ ನೋಡಿ ಇಲ್ಲೇ ತೋರಿಸ್ತಾ ಇದ್ದೀನಿ, ಸುಡುತ್ತೆ ಅದಕ್ಕೆ. ಇಲ್ಲಿ ನೋಡಿ ಈ ಥರ ಓಪನ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ ಸಾಕು. ಈಗ ನಾನು ಉರಿನ ಕಮ್ಮಿ ಮಾಡಿಕೊಂಡು ನಾನು ಏನು ಈ ಮಸಾಲೆನ ರುಬ್ಬಿದೆ ಅದನ್ನು ಈಗಲೇ ಹಾಕೋತೀನಿ. ಇವೆಲ್ಲನೂ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ನಾನು ಈ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಹಾಕೋತಾ ಇದ್ದೀನಿ. ಎಲ್ಲ ಇದನ್ನ ಮಿಕ್ಸ್ ಮಾಡ್ಕೋತೀನಿ. ನಾನು ಉರಿನ ಇನ್ನೂ ಕಮ್ಮಿನೇ ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ಮೊಸರು ಹಾಕಿದ್ದೀನಿ ಅಲ್ವಾ, ಜಾಸ್ತಿ ಬಿಸಿ ಇಟ್ಟರೆ ಮೊಸರು ಒಡೆದೋದಂಗೆ ಆಗುತ್ತೆ, ಚೆನ್ನಾಗಾಗಲ್ಲ. ಅದಕ್ಕೆ ಉರಿನ ಕಮ್ಮಿ ಇಟ್ಕೊಂಡೇ ಇದು ಮಾಡ್ತೀನಿ ನಾನು. ಈ ಟೈಮಲ್ಲೇ ನಾನು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋತೀನಿ, ಮತ್ತು ಒಂದು ಸ್ವಲ್ಪ ಹಿಂಗೆ ಹಾಕೋತೀನಿ. ಒಂದು 1/4 ಸ್ಪೂನಷ್ಟು, ಚಿಕ್ಕ ಚಮಚದ 1/4 ಸ್ಪೂನಷ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬೇಯಲಿ, ಒಂದು 5 ನಿಮಿಷ ಬೆಂದರೂ ಸಾಕು ಇದು. ನೋಡಿ ನಾನು ಇಷ್ಟು ಸಣ್ಣ ಪೀಸಷ್ಟು ಬೆಲ್ಲ ಹಾಕೋತೀನಿ. ಬೆಲ್ಲ ಹಾಕಿ ಹಿಂಗೆ ಮಿಕ್ಸ್ ಮಾಡ್ಕೋತೀನಿ. ನೋಡಿ ಈಗ ಮಜ್ಜಿಗೆ ಹುಳಿ ರೆಡಿಯಾಗಿದೆ. ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ನೋಡಿ ಬೂದ್ ಕುಂಬಳಕಾಯಿದು ಮಜ್ಜಿಗೆ ಹುಳಿ ರೆಡಿಯಾಗಿದೆ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ.